ನಮಸ್ಕಾರ. ನಿಶ್ಶಬ್ದ ನನ್ನ ನಿನ್ನ ನಡುವೆ ಇದೊಂದು ಸುಂದರವಾದ ಕಥೆ. ಏಕೆಂದರೆ ಒಬ್ಬ ಹುಡುಗ ಏನು ಮಾತಾಡಬೇಕು ಹುಡುಗಿಯೊಂದಿಗೆ ಎಂದು ಕೇಳುತ್ತಾನೆ ತನ್ನ ಗೆಳೆಯನನ್ನು. ಒಬ್ಬೊಬ್ಬ ಗೆಳೆಯವನೊಂದು ಸಲಹೆ ಕೊಡುತ್ತಾನೆ. ಆದರೆ ಇವನಿಗೆ ಅವು ಯಾವುದೂ ಇಷ್ಟವಾಗುವುದೂ ಇಲ್ಲ, ಅದನ್ನು ಮಾಡಲು ಕಷ್ಟವೂ ಆಗುತ್ತದೆ. ಆ ಸಮಯದಲ್ಲಿ ಅವನು ಹೇಗೆ ವರ್ತಿಸುತ್ತಾನೆ ಎನ್ನುವುದೇ ಈ ಕಥೆ. ತುಂಬ ಸುಂದರವಾಗಿ ಬರೆದಿದ್ದಾರೆ. ಬಹುಶಃ ಇದೂ ಅವರ ಮೊದಲ ಕಾದಂಬರಿಗಳಲ್ಲಿ ಒಂದು. ನಿಶ್ಶಬ್ದ ನನ್ನ ನಿನ್ನ ನಡುವಿನಲ್ಲಿ ಬರುವ ಯುವಕ ಅಂತೂ ಅನೇಕ ಹುಡುಗರು, ಈಗಲ್ಲ ಸ್ವಲ್ಪ ಹಿಂದಿನ ಕಾಲದಲ್ಲಿ ಸಂಕೋಚ ಇರೋ ಹುಡುಗರ ಕಥೆ ಇದು ಅಂತ ಅನ್ಬೋದು. ಆ ಕಾಲಕ್ಕೆ ಅದು ತುಂಬಾ ಚೆನ್ನಾಗಿತ್ತು. ಈಗ ಬಹುಶಃ ಹುಡುಗರು ತುಂಬ ಬೋಲ್ಡ್ ಅನಿಸುತ್ತೆ, ಅಥವಾ ಈಗೆಲ್ಲ ಮೆಸೇಜ್ಗಳು ಮಾಡ್ತಾರೆ ಅಥವಾ ಫೋನೇ ಮಾಡಿಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಆಗೆಲ್ಲ ಅದೆಲ್ಲ ಇರಲಿಲ್ವಲ್ಲ. ಆ ಸಮಯದಲ್ಲಿ ಬಹುಶಃ ಇದು 81ನೇ ಇಸ್ವಿ ಇರ್ಬೋದು. ಆ ಕಥೆ ಇದು ತುಂಬಾ ಇಷ್ಟ ಆಗುತ್ತೆ. ಓದ್ತಾ ಇದ್ದರೆ ಏನೋ ಒಂದು ವಿಶಿಷ್ಟವಾದ ಒಂದು ಭಾವನೆ ಬರುತ್ತೆ ಇದನ್ನು ಓದ್ತಾ ಇದ್ದರೆ. ಏಕೆಂದರೆ ನಾವುಗಳು ಹಿಂಗಿದ್ವಾ ಅನಿಸುತ್ತೆ. ಬಹುಶಃ ನಮ್ಮ ವಯಸ್ಸಿನವ್ರಿಗೆಲ್ಲ ಅದು ಹಾಗೆ ಅನ್ನಿಸ್ಬೋದು, 60 ದಾಟಿದವ್ರಿಗೆ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ಕಥೆ ಇದು. ಎಂಡಮೂರಿಯವರ ಒಂದು ವಿಶಿಷ್ಟ ಶೈಲಿ ಇದೆ. ಅಲ್ಲಲ್ಲೇ ಕೆಲವು ಕೊಟೇಶನ್ಗಳು ತುಂಬ ಇಷ್ಟ ಆಗುತ್ತೆ. ಹಳ್ಳಿಯ ವರ್ಣನೆ ಎಲ್ಲ ಇದೆ. ಈ ಕಥೆ ಬರೆದಾಗ ಚಿಕ್ಕದು ಅನಿಸ್ತು ಇದು ನನಗೆ. ಆ ಸಮಯದಲ್ಲಿ ನಾನು ಎಂಡಮೂರಿಯವರ 2 ಕಥೆಗಳನ್ನು ಅನುವಾದ ಮಾಡಿದ್ದೆ. ಒಂದು ಸುಧಾದಲ್ಲಿ ಬಂತು, ಇನ್ನೊಂದು ಮಂಗಳದಲ್ಲಿ ಬಂತು. ಆ ಇಬ್ಬರು ಸಂಪಾದಕರಿಗೆ ನನ್ನ ಕೃತಜ್ಞತೆಗಳು. ಎಂಡಮೂರಿಯವರಿಗೆ ಹೇಗೂ ನನ್ನ ಕೃತಜ್ಞತೆ ಇದ್ದೇ ಇರುತ್ತೆ. ಬೆಟ್ಟದ ಮೇಲಿನ ನಕ್ಷತ್ರಗಳು ಅಂತ ಸುಧಾಲ್ ಬಂದಿತ್ತು. ದೇವರು ಮತ್ತು ನಂಬಿಕೆ, ಯಾವುದನ್ನು ಮುಖ್ಯವಾಗಿ ನಾವು ಇಷ್ಟಪಡಬೇಕು, ಯಾವುದನ್ನು ಮಾಡಬೇಕು, ಸಹಾಯ ಯಾರಿಗೆ ಮಾಡಬೇಕು ಅನ್ನೋದು ಬೆಟ್ಟದ ಮೇಲಿನ ನಕ್ಷತ್ರಗಳು. ಮತ್ತು ಮತ್ತೊಂದು ಕತೆ ನೀ ಯಾರು ಅಂತ ಹೇಳಯ್ಯ ಅನ್ನೋದು ಪ್ರಕೃತಿಗೆ ಮಾತಾಡುವ ಒಬ್ಬ ಮನುಷ್ಯನ ಕತೆ. ಅದು ಕರೋನಾ ಟೈಮ್ನಲ್ಲಿ ಆಗೋವಂಥ ಕತೆ. 2 ಚೆನ್ನಾಗಿದೆ. ಅದು ಕೂಡ ಅದೆರಡು ಆ ಪುಸ್ತಕದಲ್ಲೇ ಇದೆ. ನಮಸ್ಕಾರ. ಇದು ನಿಶ್ಶಬ್ದ ನನ್ನ ನಿನ್ನ ನಡುವೆ. ನಮಸ್ಕಾರ.